ಹಿಂದಿನ 3 ಭಾಗಗಳಲ್ಲಿ ನಾವು ಹಳ್ಳಿ ಪದ್ಧತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಪಾಲಿ ಹೌಸ್ ನಿರ್ಮಿಸಿದ್ದೇವೆ. ಮೊದಲ ಭಾಗದಲ್ಲಿ ಮರದ ಕಂಬಗಳನ್ನು ನೆಟ್ಟು ಅಡಿಪಾಯ ಸಿದ್ಧಪಡಿಸಿದ್ದೇವೆ. ಎರಡನೇ ಭಾಗದಲ್ಲಿ ಅಡಿಕೆ ದಬ್ಬೆಗಳನ್ನು ಬಳಸಿ ಫ್ರೇಮ್ ಕಟ್ಟಿದ್ದೇವೆ. ಮೂರನೇ ಭಾಗದಲ್ಲಿ ಪ್ಲಾಸ್ಟಿಕ್ ಹಾಕಿ ಗಾಳಿಗೆ ಹಾರಿ ಹೋಗದಂತೆ ಸೀರೆ ಬಳ್ಳಿಯಿಂದ ಗಟ್ಟಿಯಾಗಿ ಕಟ್ಟಿದ್ದೇವೆ. ಇವನು ನೋಡಿ ನಮ್ಮ ಮನೆ ಬಂಟು. ನಾವು ಏನು ಕೆಲಸ ಮಾಡೋಕ್ಕೋದ್ರೂ ಫಸ್ಟ್ ಬರೋದು ಅವನೇ ಮಾಡಬೇಕಂತೆ ಎಲ್ಲ ಕೆಲಸನೂ. ಇಂದು ಈ ಸರಣಿಯಲ್ಲಿ 4ನೇ ಮತ್ತು ಕೊನೆಯ ಭಾಗದಲ್ಲಿ ಪಾಲಿ ಹೌಸ್ ಒಳಗೆ ಗಿಡಗಳನ್ನು ಇಡಲು ಗಟ್ಟಿಯಾದ ಸ್ಟೆಪ್ ಹೇಗೆ ಮಾಡಿದ್ದೇವೆ ಎಂಬುದನ್ನು ಸಂಪೂರ್ಣವಾಗಿ ತೋರಿಸ್ತೇವೆ. ಸ್ನೇಹಿತರೆ, ಪಾಲಿ ಹೌಸ್ ಕಟ್ಟಿದರೆ ಮಾತ್ರ ಕೆಲಸ ಮುಗಿಯುವುದಿಲ್ಲ. ಅದರ ಒಳಗೆ ಗಿಡಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಲು ಒಳ್ಳೆಯ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ ನಮ್ಮ ಅಪ್ಪಯ್ಯ ಇವತ್ತು ಮರದ ದಪ್ಪ ತುಂಡುಗಳನ್ನು ತಂದು ಸರಿಯಾದ ಉದ್ದಕ್ಕೆ ಕತ್ತರಿಸಿದರು. ನಂತರ ಮರದ ತುಂಡುಗಳನ್ನು ಪಾಲಿ ಹೌಸ್ ಒಳಗೆ ತಂದು 2 ಬದಿಗಳಲ್ಲಿ ಗಟ್ಟಿಯಾಗಿ ಇಟ್ಟರು. ಇದರ ಮೇಲೆ ಉದ್ದವಾದ ಮರದ ಹಲಗೆಯ ಥರದ ಮರದ ತುಂಡುಗಳನ್ನು ತಂದು ಗಿಡಗಳನ್ನು ಇಡಲು ಸ್ಟೆಪ್ ಮಾಡಿದರು. ಈ ರೀತಿಯಾಗಿ ಮಾಡಿದರೆ ಗಿಡಗಳನ್ನು ನೆಲದ ಮೇಲೆ ನೇರವಾಗಿ ಇಡುವ ಅಗತ್ಯ ಇರೋದಿಲ್ಲ. ನನಗೆ ಸ್ವಲ್ಪ ಜಾಗ ಇದ್ದರೂ ಜಾಸ್ತಿ ಗಿಡವನ್ನು ಇಡ್ಬೋದು ಈ ರೀತಿಯಾಗಿ ಸ್ಟೆಪ್ ಮಾಡಿಕೊಟ್ರೆ. ಹಾಗಾಗಿ ಅಪ್ಪಯ್ಯನ ಹತ್ರ ಕೇಳದೆ ಮಾಡಿಕೊಡ್ತಾ ಇದ್ದಾರೆ. ಸ್ಟೆಪ್ ಮಾಡುವ ಮೊದಲು ನಮ್ಮ ಅಪ್ಪಯ್ಯ ಎಲ್ಲವನ್ನು ಸಮನಾಗಿ ಸರಿಯಾಗಿ ಒಂದೇ ಅಳತೆಗೆ ಕಟ್ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಮನೆಯಲ್ಲೇ ಇದ್ದ ಮರದ ತುಂಡುಗಳನ್ನು ಬಳಸಿಕೊಂಡ್ರೆ ಹೊಸ ಸ್ಟ್ಯಾಂಡ್ ಖರೀದಿಸುವ ಖರ್ಚು ಉಳಿಯುತ್ತೆ. ಹಳ್ಳಿ ಮನೆಗಳಲ್ಲಿ ಇರುವ ಸಾಮಾನುಗಳಿಂದಲೇ ಈ ರೀತಿಯಾಗಿ ಉತ್ತಮ ವ್ಯವಸ್ಥೆ ಮಾಡ್ಕೊಳ್ಬೋದು. ಇದನ್ನು ಮಾಡೋಕ್ಕೆ 5 ಗಂಟೆ ಆಯಿತು. ಶುರು ಮಾಡಬೇಕಿದ್ರೆ 5 ಗಂಟೆ ಆಯಿತು. ಕತ್ಲೆ ಆಗಿದ್ದೇ ಗೊತ್ತಾಗಲಿಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಂಜೆ ಆಗಿಬಿಡ್ತು. ಇವತ್ತು ಗಿಡಗಳನ್ನು ಇಡೋಕ್ಕಾಗಲ್ಲ, ನಾಳೆನೇ ಇಡೋದಾಯಿತು. ಆದರೆ ಒಂದು ಕೆಲಸ ಆಯಿತು, ಸೇವಂತಿಗೆ ಗಿಡ ಎಲ್ಲ ಕೊಳೆತು ಹೋದ್ಮೇಲೆ ಪಾಲಿ ಹೌಸ್ ಮಾಡ್ಕೊಂಡಾಗಾಯಿತು. ಆದರೂ ಇರೋ ಗಿಡನೇ ಜಾಸ್ತಿಯಾಗಿ ಮಾಡಬೇಕು. ಇವಳು ನೋಡಿ, ಇವಳು ನಮ್ಮ ಮನೆ ರೋಗಿ. ನಾನು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಇವಳು ಕೈಯೇ ಇರೋದು. ಇವಳು ಬರದೇ ಇದ್ದರೆ ನನ್ನ ಕೆಲಸ ಒಂದು ಪೂರ್ತಿ ಆಗೋದೇ ಇಲ್ಲ. ಯಾವ ಕೆಲಸಕ್ಕೆ ಹೋದ್ರು, ಆಕಳಿಗೆ ಹುಲ್ಲು ಕೊಯ್ಯೋಕೆ ಹೋದ್ರೂ ಹೌದು, ಲಕ್ಷ್ಮಿಗೆ ಹುಲ್ಲು ಕೊಯ್ಯೋಕೆ ಹೋದ್ರೂ ಹೌದು, ಗಿಡ ನೆಡೋಕೆ ಹೋದ್ರೂ ಹೌದು, ಏನೇ ಕೆಲಸಕ್ಕಂತ ನಾವು ಹೊರಗೆ ಹೋಗಲಿ ನನ್ನ ಜೊತೆ ಬರೋದೇ ಅವಳು ಬರದೇ ಇದ್ದರೆ ನನಗೆ ಯಾವ ಕೆಲಸನೂ ಪೂರ್ತಿ ಆಗೋದಿಲ್ಲ. ಏನೂ ರಗಳೆ ಕೊಡೋದಿಲ್ಲ. ಮತ್ತು ಒಟ್ಟಿನಲ್ಲಿ ನಾನು ಹೋದಲ್ಲೆಲ್ಲ ಬರಬೇಕು ಅವಳಿಗೆ. ಈಗ ಸ್ಟೆಪ್ ಸಿದ್ಧವಾದ ನಂತರ ನಾವು ಒಂದೊಂದು ಸೇವಂತಿಗೆ ಗಿಡ ಇಡಬೇಕು ಅಂದ್ಕೊಂಡಿದ್ದೇ ಆಗಿತ್ತು. ಆದರೆ ಏನು ಮಾಡೋದು, ಸೇವಂತಿಗೆ ಗಿಡ ಕೊಳೆತು ಹೋಗಿದೆ. ಅಷ್ಟೇನು ಗಿಡ ಇಲ್ಲ, ಒಂದು 2-3 ಗಿಡ ಇದೆ ಅಷ್ಟೇ. ಮತ್ತು ಜಾಸ್ತಿ ಗಿಡ ಮಾಡ್ಕೊಳ್ಬೇಕು. ಸ್ವಲ್ಪ ಸಣ್ಣ ಸುಳಿ ಇದ್ದರೂ ಸಾಕಾಗುತ್ತೆ ನನಗೆ. ಅದನ್ನು ಜಾಸ್ತಿ ಗಿಡ ಮಾಡ್ಕೊಳ್ತೀನಿ. ನೆಟ್ಟರೆ ಬೇರೆ ಬರುತ್ತೆ ಅದು. ಪ್ರತಿಯೊಂದು ಗಿಡಕ್ಕೂ ಮಧ್ಯೆ ಸ್ವಲ್ಪ ಅಂತರ ಬಿಡಬೇಕು. ಈ ಅಂತರದಿಂದ ಗಿಡಗಳಿಗೆ ಗಾಳಿ ಚೆನ್ನಾಗಿ ಸಿಗುತ್ತೆ ಮತ್ತು ಬೆಳಕು ಕೂಡ ಎಲ್ಲ ಗಿಡಗಳಿಗೆ ಸಮನಾಗಿ ತಲುಪುತ್ತೆ. ನಂತರ ನೀರು ಹಾಕುವುದು ಮತ್ತು ಗೊಬ್ಬರ ಹಾಕೋದು ಮತ್ತು ಒಣ ಎಲೆಗಳನ್ನು ತೆಗೆಯುವುದು ಎಲ್ಲ ತುಂಬ ಸುಲಭ ಆಗುತ್ತೆ. ನೀವು ಈಗ ನೋಡ್ತಿರುವಂತೆ ನಮ್ಮ ಪಾಲಿ ಹೌಸ್ ಒಳಗೆ ಎಲ್ಲ ಗಿಡಗಳು ಅಚ್ಚುಕಟ್ಟಾಗಿ ಕಾಣ್ತಿವೆ ನೋಡಿ. ನಡೆಯಲು ಮಧ್ಯ ದಾರಿಯನ್ನು ಬಿಡಬೇಕು. ಇದರಿಂದ ಯಾವುದೇ ಗಿಡಕ್ಕೆ ಹಾನಿ ಆಗೋದಿಲ್ಲ. ಹೋಗಿ ಕೆಲಸ ಮಾಡೋದಕ್ಕೂ ತೊಂದರೆ ಆಗಲ್ಲ. ಪಾಲಿ ಹೌಸ್ ಕಟ್ಟಬೇಕಿದ್ರೆ ನನಗೆ ಇದು ಪೂರ್ತಿ ಸಾಕಾಗುತ್ತೆ ಅಂದ್ಕೊಂಡೆ. ಈಗ ನೋಡಿದ್ರೆ ಒಂದೇ ಒಂದು ಗಿಡ ಇಡೋಕ್ಕೂ ಜಾಗ ಇರಲ್ವೇನೋ ಅನ್ನಿಸ್ತಾ ಇದೆ. ಎಲ್ಲ ಫುಲ್ ಆಗಿಬಿಡ್ತು. ಆ ಗಿಡ ಈ ಗಿಡ ಅಂತ. ನಾವು ಹಾಗೆ ಅಲ್ವಾ, ಗಿಡ ನೆಡೋರಿಗೆ ಎಷ್ಟು ಗಿಡ ಇದ್ದರೂ ಸಾಕಾಗೋದಿಲ್ಲ. ಈ 4 ಭಾಗಗಳ ವಿಡಿಯೋ ಸರಣಿಯಲ್ಲಿ ಪಾಲಿ ಹೌಸ್ ನಿರ್ಮಾಣದ ಪ್ರತಿಯೊಂದು ಹಂತವನ್ನು ಆರಂಭದಿಂದ ಕೊನೆಯವರೆಗೂ ತೋರಿಸಿದ್ದೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ಪಾಲಿ ಹೌಸ್ನಲ್ಲಿರುವ ಸೇವಂತಿಗೆ ಗಿಡದ ಬಗ್ಗೆನೇ ಮುಂದಿನ ವಿಡಿಯೋ ಮಾಡ್ತೇನೆ. ಸೇವಂತಿಗೆ ಗಿಡದ ಆರೈಕೆ, ಗೊಬ್ಬರ, ಕತ್ತರಿಸುವ ವಿಧಾನ ಮತ್ತು ಹೆಚ್ಚು ಹೂವು ಪಡೆಯೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ರೈತ ಬಂಧುಗಳ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.